ಇನ್ನು ಏನು ಈ ಪತ್ರವನ್ನು ಬರೆದಿದ್ದಾರೆ, ಈ ಪತ್ರವನ್ನು ಪರಿಗಣಿಸಬಾರದು, ಪ್ರಚಾರಕ್ಕೆ ಅಂತ ಪತ್ರ ಬರೆಯಲಾಗಿದೆ, ಅದಕ್ಕೆಲ್ಲ ಬೆಲೆ ಕೊಡೋದು ಬೇಡ. ಪತ್ರ ಬರೆದ NU ನಾಚಪ್ಪ ರಾಜ್ಯ ಒಡೆಯುವಂತ ಹೇಳಿಕೆಯನ್ನು ಕೊಟ್ಟಂಥವರು. ರಶ್ಮಿಕಾ ಪರ ಪತ್ರ ಬರೆದಂಥ ನಾಚಪ್ಪಗೆ ಶಾಸಕ ರವಿ ಗಣಿಗ ಚಾಟಿ ಬೀಸಿದ್ದಾರೆ. ರಶ್ಮಿಕಾ ಮಂದಣ್ಣ ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಕೊಟ್ಟಿದ್ರೂ ಅವರು ಬಂದಿಲ್ಲ. ಇದಿಷ್ಟೇ ಅಸಮಾಧಾನ. ಇದಕ್ಕೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ದೀವಿ. ಇದಕ್ಕೆ ಬೆದರಿಕೆ ಅಂತ ಅಂದ್ಕೊಂಡ್ರೆ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಶಾಸಕ ಗಣಿಗ ರವಿ ಸಿಡಿಮಿಡಿಗೊಂಡಿದ್ದಾರೆ. ಯಾರಾದರೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಮಾತಾಡಿದ್ರೆ ಅದಕ್ಕೆ ಮನ್ನಣೆ ಕೊಡಬಹುದಾಗಿತ್ತು. ನಾಚಪ್ಪ ಅವರು ಈಗ ಆಲ್ರೆಡಿ ಅವರ ಕ್ರೆಡಿಬಿಲಿಟಿಯನ್ನ ಕೊಡವ ಸಮಾಜದಲ್ಲಿ ಮತ್ತು ಕೊಡಗಿನಲ್ಲಿ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ತಪ್ಪು. ಅವತ್ತು ನಾನು ಹೇಳಿರೋ ಮಾತಿಗೆ ಈಗಲೂ ಬದ್ಧನಿದ್ದೇನೆ. ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ರಾಜ್ಯದ ಮುಖ್ಯ. ನಮ್ಮ ವೈಯಕ್ತಿಕ ಹಿತಾಸಕ್ತಿ ಅಲ್ಲ, ರಾಜ್ಯ ಮತ್ತು ದೇಶ ಬಂದಂತ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣವ್ರನ್ನ ಕಳೆದ ಬಾರಿಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಕರೆದಾಗ ಅವರು ರೆಫ್ಯೂಸ್ ಮಾಡಿರೋದು, ಕನ್ನಡಕ್ಕೆ ಅವರು ಹಲವಾರು ವೇದಿಕೆಗಳಲ್ಲಿ ಕನ್ನಡ ಕರ್ನಾಟಕದ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿರೋದನ್ನ ಇವತ್ತೂ ಖಂಡಿಸ್ತೇನೆ. ಇವತ್ತು ಕರ್ನಾಟಕದ ಪರ ನಾನು ಇದೇನೆ ಅಂತ ಅವ್ರು ಹೇಳಿ, ಅದಕ್ಕೆ ನಮ್ಮ ಯಾವ ಒಂದು ತುಟಿಕ್ ಬಿಟಿಕು ಇಲ್ಲ. ಪ್ರಚಾರಕ್ಕೋಸ್ಕರ ನಾಚಪ್ಪ ಲೆಟರ್ಗಳು ಬರೆದಿರ್ಬೋದು, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗಕ್ಕೆ ಸಮಯ ಇಲ್ಲ. ಕೆಲವರು ಪ್ರಚಾರಕ್ಕೋಸ್ಕರ ಕೆಲವೊಮ್ಮೆ ಈ ರೀತಿ ಎಲ್ಲ ಮಾತಾಡ್ತಾರೆ, ಅದಕ್ಕೆ ಜಾಸ್ತಿ ಮನ್ನಣೆ ಕೊಡುವಂತ ಅವಶ್ಯಕತೆ ಇದೆ. ನೋಡಿ, ಹಿಂದೆ ರವಿ ಗಣಿಗ ಹೇಳಿದ್ದು ಕೂಡ ಅದನ್ನೇ. ನಾವು ಚಲನಚಿತ್ರೋತ್ಸವಕ್ಕೆ ಕರೆದಿದ್ವಿ, ಅವರು ಬರಲಿಲ್ಲ, ಕನ್ನಡದವರು ಅವರು ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ ಅಂತ ಹೇಳಿದ್ರು. ಅವರೇನೋ ಬೆದರಿಕೆ ಹಾಕೋ ಕೆಲಸ ಮಾಡಿರಲಿಲ್ಲ. ಇಷ್ಟು ಹೇಳಿದ ತಕ್ಷಣ ಬೆದರಿಕೆ ಅಂತ ಅಂದ್ಕೊಂಡ್ರೆ ಏನು ಮಾಡೋಣ? ಒಬ್ರಿಗೂ ಹೇಳಿರಲ್ಲ, DCM ಹೇಳಿದ್ರಲ್ಲ ನಟ್ಟು ಬೋಲ್ಟು ಅಂತ, ಹಂಗೆ ಹೇಳೋದ್ರೆ ಹೇಳ್ಬಿಟ್ಟಿದ್ರೆ ಎಲ್ರಿಗೂ ಒಬ್ಬೊಬ್ಬರು ಸೆಕ್ಯೂರಿಟಿ ಇರಬೇಕಾಗಿತ್ತು. ಹಾಗಾದರೆ ಗೃಹ ಸಚಿವರಿಗೆ ಪತ್ರ ಬರಬೇಕಾಗಿತ್ತು ಎಲ್ರೂ. ಅದು ಕನ್ಸರ್ನಿಂದ ಹೇಳಿರೋದು. ನಮ್ಮ ರಾಜ್ಯದವರು, ನಮ್ಮ ರಾಜ್ಯದಿಂದ ಹೋದಂಥ ನಟಿ ಚಲನಚಿತ್ರೋತ್ಸವ ಆಗ್ತಾ ಇದೆ, ಬನ್ನಿ ಖುಷಿಯಾಗಿರಿ ಅಂತ. ಅವ್ರು ಬರಲಿಲ್ಲ, ಏನು ಮಾಡೋದಕ್ಕಾಗತ್ತೆ? ಹೇಳಿದ ಆ ಮಾತನ್ನೇ ಬೆದರಿಕೆ ಅಂತ ಅಂದ್ಕೊಂಡ್ರೆ ಹೇಗೆ? ಜನನೀ ಜನ್ಮಭೂಮಿಯಸ್ಯ ಸ್ವರ್ಗಾದಪಿ ಗರೀಯಸಿ ಅಂತಾರೆ. ಅಂದರೆ ನಾವು ಎಲ್ಲಿ ಹುಟ್ಟಿದೀವೋ ಆ ನಾಡು ನುಡಿಯನ್ನು ಗೌರವಿಸಿ ಅಂತ. ಆ ಗೌರವ ಇಲ್ಲದೆ ಆದ್ಮೇಲೆ ನಾವು ಅದಕ್ಕೆ ಪ್ರೆಷರ್ ಹಾಕಿ ಏನು ಮಾಡೋದಕ್ಕಾಗತ್ತೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.